ಅರಿಯದೆ ಮಾಡಿದ ಅಪರಾಧಗಳ ಮಲ್ಲಿಸಿ ಕಾಯೋ ಶ್ರೀ ಶನಿದೇವ. ಅರಿಯದೆ ಮಾಡಿದ ಅಪರಾಧಗಳ ಮಲ್ಲಿಸಿ ಕಾಯೋ ಶ್ರೀ ಶನಿದೇವ. ನಾವು ನಿನ್ನ ಬೇಡುವೆ ಒಲಿದು ನೀ ಕಾಯೋ. ನಾವು ನಿನ್ನ ಬೇಡುವೆ ಒಲಿದು ನೀ ಕಾಯೋ. ಕರುಣಾ ಮೂರುತಿಯೇ ತೋರುದಯೇ ಕಾಲ ಸಹೋದರ ದಿನಕರ ಕುವರ. ಕಾಲ ಸಹೋದರ ದಿನಕರ ಕುವರ ಶನಿ ಮಹಾರಾಜ ಕರುಣಾ ಮೂರುತಿಯೇ. ಏ ದೀನಮಣಿತನೇನಾದ ಶನಿದೇವರೇ, ನಿನ್ನ ಘನಕೋಪವನ್ನು ಪಾಮರರಾದ ನಾವು ತಡೆಯಬಲ್ಲವೇ ಸ್ವಾಮಿ? ಶಾಂತನಾಗು ತಂದೆ, ಶಾಂತನಾಗು. ಈತನೆಷ್ಟು ಸತ್ಯವಂತನು, ಈತನ ಪತ್ನಿಯಾದ ನನ್ನ ತಂಗಿಯು ಅತಿ ಶ್ರೇಷ್ಠಳೇ ಸರಿ. ಇವರಿಗೆ ಕಷ್ಟ ಕೊಡೋದೆಂದರೆ ಇವರು ಸದಾ ನನ್ನ ನಾಮಸ್ಮರಣೆಯನ್ನು ಮಾಡ್ತಿರುವಲ್ಲ. ಏರಾದಿ ಏರಾದಿ ಏನು ಸ್ವಲ್ಪ ಕಾಲ ಕಾದು ನೋಡುವೆನು. ಓಡಿದ ಕಾರ್ಯ ಒಂದು ಕಡೆ, ಓಡಿದ ಕಾರ್ಯ ಒಂದು ಕಡೆ, ರೂಢಿಯೊಳಗೆ ಆದಿನೀಚನೆಂದು ಕೊಂಬರು ಜನರು. ಓಡುವು ಸುತ್ತಲೂ ತಿರುಗಲು, ಓಡುವು ದೂರಿನ ಸುತ್ತಲೂ, ಓಡಿಯ ಬೆಳಕಿತ್ತಳೆ ಚಲಿಸದೆ ಬಿಡನ. ಹಿಡಿದ ಕಾರ್ಯವನ್ನು ಕೈಗಿದ್ದರೆ ಆದರೆ ಕೈಲಾಗದೆಂದು ಜನರು ಆಡಿಕೊಳ್ಳುವರು. ನಾರದರಲ್ಲಿ ಮೊದಲೇ ಪಂಥ ಮಾಡಿದಂತೆ ಇವರಿಗೆ ಮುಂದೆ ಅನೇಕ ಕಷ್ಟಗಳನ್ನು ಕೊಟ್ಟು ನರಳಿಸಿ ಕೊರಗಿಸಿ ಕಾಡದಿರುವುದಲ್ಲ ಈ ಸೇನೇಶ್ವರ ತಾಯಿ ಕೈಮಾಡಿ. ದೇವಿ ದೇವಿ, ಇದೇ ನಮ್ಮ ಪಟ್ಟಣದ ಅರಮನೆಯು. ನಡೆ ಹೋಗೋಣ. ಪರಿಪರಿಯಿಂದಲೇ ಕರೆಗೊಳಿಸಿ ನರಪಾಲಕರ ಪುರವ ತೊರೆಸಿ, ಪರಿಪರಿಯಿಂದಲೇ ಕರೆಗರಗೊಳಿಸಿ ನರಕಾಪಾಲಕರ ಪುರವ ತೊರೆಸಿ, ಹಿಡಿದ ಕೆಲವ ಜಯಿಸಿದ ಬಿಡನ, ಹಿಡಿದ ಕೆಲವ ಗೈದ ಬಿಡನ. ನೋಡುವೆ ನಾನೀಗ, ನೋಡುವೆ ನಾನೀಗ. ಈ ಕಾಶಿ ಪಟ್ಟಣದಲ್ಲಿ ವಾಸವಾಗಿರುವ ನನ್ನ ತಂಗಿ ಎಂಬವಳು ನಿದ್ರಿಸಿರುವಾಗ ಮಧ್ಯರಾತ್ರಿಯಲ್ಲಿ ಬಹಿರ್ಭೂಮಿಗೆ ಹೋಗಿ ಈಗ ನನ್ನ ತಂಗಿಯ ಕಾಶಿ ಪಟ್ಟಣದ ವಾಸವಾಗಿರುವ ನನ್ನ ತಂಗಿಯು ಎಂಬುವಳು ಉತ್ತರ ದೃಷ್ಟಿಗೆ ಹೋಗಲು ಯಾವ ಸಮಯವೂ ದೊರಕುತ್ತಿಲ್ಲವಲ್ಲ. ಏನು ಮಾಡಲಿ ಏನು ಮಾಡಲಿ? ಇನ್ನು ಮುಂದೆ ಹೋಗಿ ನೋಡುವೆನು. ಇರಲಿ, ಇನ್ನು ಮುಂದೆ ಅರಮನೆಯ ಮುಂಭಾಗದಲ್ಲಿರುವ ತೆಂಗಿನ ವೃಕ್ಷದ ಮೇಲೆ ಕುಳಿತು ಇವರ ರಾಶಿಗೆ ಹೋಗಲು ಪ್ರಯತ್ನಿಸುವೆನು. ಬೆಳೆದು ಕಾಡುವೆ ಪಡವಿ ಪಾದರ ಸಡಗರದಿಂದಲೇ ನಾನೀಗ, ಹಿಡಿದು ಕಾಡುವೆ ಪಡವಿ ಪಾದರ ಸಡಗರದಿಂದಲೇ ನಾನೀಗ. ವೃಕ್ಷ ತಾನಿಗೆ ಹೋಗುವೆನೀಗ, ವೃಕ್ಷ ತಾನಿಗೆ ಹೋಗುವೆ ನಾನೀಗಲೇ. ಆ ಭಗವಂತನ ಪ್ರೇರಣೆಯಿಂದ ನಮಗೆ ಯಾವ ಭಾಗದಲ್ಲೂ ಕುಂದು ಕೊರತೆಗಳಿಲ್ಲ.
ನಮಗೀಗಾಗಲೇ 7 ಜನ ಮಕ್ಕಳು ಆಗಿರುವರು. ಈ ದಿವಸ ನನಗೆ ರಾಜ್ಯಸಭೆಯಲ್ಲಿ ಬಹಳ ಆಯಾಸವಾಗಿರುವುದರಿಂದ ಸ್ವಲ್ಪ ಸಮಯ ಮಲಗಿ ನಿದ್ರಿಸುವವನೇ. ಹಾಗೆ ಆಗಲಿ ಸ್ವಾಮಿ. ದೇವಿ, ಏಕೆ, ಏನಾಯಿತು? ಈ ರೀತಿ ಕಳವಳ ಗಾಬರಿಯಿಂದ ನೆಲಕ್ಕೆ ಬೀಳಲು ಕಾರಣವೇನು? ಪ್ರಾಣೇಶ್ವರ, ನಾನು ನಿಮ್ಮೊಡನೆ ಮಲಗಿರುವಾಗ ನಾನಿಲ್ಲಿ ಮಲಗಲು ಏನಾಗೊಂದು ಕನಸಾಗೆ. ಪ್ರಾಣೇಶ್ವರ, ಏನಾಯಿತು ದೇವಿ? ಧೈರ್ಯದಿಂದಿರು, ಧೈರ್ಯದಿಂದಿರು. ನಾನಿಲ್ಲಿ ಮಲಗಲು ಏನಗೊಂದು ಕನಸಾಗಿ, ಏನೆಂದು ಹೇಳಲಿ ಸ್ವಪ್ನದ ಪರಿಯಲು. ಪ್ರಾಣೇಶ್ವರ, ದುಃಖಿಸಬೇಡಿ. ಏನೆಂದು ಹೇಳಲಿ ಸ್ವಪ್ನದ ಪರಿಯಲು. ಏನಿದು ಅಪಶಕುನ ಗಣು ಕಾಂತ, ಏನಿದು ಅಪಶಕುನ. ಕೆಂಜೆಡೆ ಹುಳ್ಳ ಮುನಿಯು ಕೆನ್ನೆಗೆ ಹೊಳೆದಂತ. ಪ್ರಾಣೇಶ್ವರ, ದುಃಖಿಸಬೇಡ ದೇವಿ, ಧೈರ್ಯದಿಂದಿರು. ಕೆಂಜೆಡೆ ಉಳ್ಳ ಮುನಿಯು ಕೆನ್ನೆಗೆ ಹೊಳೆದಂತ. ಏನೆಂದು ಹೇಳಲಿ ಸ್ವಪ್ನದ ಪರಿಯಲು. ಏನೆಂದು ಹೇಳಲಿ ಸ್ವಪ್ನದ ಪರಿಯಲು. ಏನಿದು ಅಪಶಕುನ ಗಣುಕಾತ, ಏನಿದು ಅಪಶಕುನ. ಪ್ರಾಣೇಶ್ವರ, ದೇವಿ, ನಾನಿಲ್ಲಿ ನಿಮ್ಮೊಡನೆ ಮಲಗಿರಲು ನನ್ನ ಸ್ವಪ್ನದಲ್ಲಿ ಯಾರೋ ಕೆಂಜಡೆಯಿಂದಲೂ ಕೆಂಪಾದ ಕಣ್ಣುಗಳಿಂದಲೂ ನೀಲವಾದ ತೋಳುಗಳಿಂದಲೂ ನೀಲ ಮೇಘ ಶ್ಯಾಮನಂತೆ ಬಂದು ಅವರ ಎಡಪಾದದಿಂದ ತಮ್ಮ ಶಿರಸ್ಸಿನ ಮೇಲೆ ಹೊದ್ದಂತೆ ಸ್ವಪ್ನವಾಯಿತಲ್ಲ. ಇದರಿಂದ ಮುಂದೆ ಯಾವ ವಿಪತ್ತು ಬರುವುದೋ ಕಾಡಿದಲ್ಲ ಸ್ವಾಮಿ, ಪ್ರಾಣೇಶ್ವರಿ, ಕಾಡಿದಲ್ಲ. ಧೈರ್ಯದಿಂದಿರು ದೇವಿ. ಭ್ರಾಂತಿಯ ಬಾಳನ್ನು ನೀ ತಾಳಾರದೆ ದೇವಿ, ಭ್ರಾಂತಿಯ ಬಾಳನ್ನು ನಾ ತಾಳಾರದೆ. ಚಿಂತಿಸದಿರು ರಮಣಿ, ಪ್ರಿಯಮಣಿ, ಚಿಂತಿಸದಿರು ರಮಣಿ, ಪ್ರಿಯಮಣಿ, ಚಿಂತಿಸದಿರು ರಮಣಿ. ಹೌದು ದೇವಿ. ಶಾಂತಳಾಗು ರಮಣಿ, ಗುಣಮಣಿ, ಚಿಂತಿಸದಿರ ರಮಣಿ. ಹೌದು ದೇವಿ, ಚಿಂತೆ ಮಾಡಬೇಡ ದೇವಿ. ಶಾಂತಳಾಗು ರಮಣಿ, ಗುಣಮಣಿ, ಚಿಂತಿಸದಿರು ರಮಣಿ, ಗುಣಮಣಿ, ಚಿಂತಿಸದಿರು ರಮಣಿ, ಗುಣಮಣಿ, ಚಿಂತಿಸದಿರು ರಮಣಿ. ಭ್ರಾಂತಿಯ ಬಾಳನ್ನು ನೀ ತಾಳಾರದೆ ದೇವಿ, ಭ್ರಾಂತಿಯ ಬಾಳನ್ನು ನೀ ತಾಳಾರದೆ. ಚಿಂತಿಸದಿರು ರಮಣಿ, ಗುಣಮಣಿ, ಚಿಂತಿಸದಿರು ರಮಣಿ, ಗುಣಮಣಿ, ಚಿಂತಿಸದಿರು ರಮಣಿ.
ಇದಕ್ಕೆ ಮಾಡುವುದಾದರೂ ಏನು? ಆ ದೀನಮಣಿ ತನೆಯಿಂದ ಅದೆಂತಹ ಕಷ್ಟ ಬಂದರೂ ಬರಲಿ, ಪ್ರಾಪ್ತ ಕಾಲವಾಯಿತು. ಈ ಮಕ್ಕಳಿಗೆ ಸ್ಥಾನಾದಿ ನಿತ್ ಕಾರ್ಯಗಳನ್ನು ತೀರಿಸಲು ನೀನಿನ್ನು ಪಾಠಶಾಲೆಗೆ ಹೋಗು, ನಾನು ರಾಜ್ಯಸಭೆಗೆ ಹೋಗಿ ಬರುತ್ತೇನೆ. ಹಾಗೆ ಆಗ್ಲಿ ಸ್ವಾಮಿ. ತುದಿನು ಒದಗಿತು ಫಲಾಫಲ, ತುದಿನು ಒದಗಿತು ಫಲಾಫಲ, ತುದಿನು ಒದಗಿತು ಫಲಾಫಲ. ಇಡಿಗೆ ಸಿಕ್ಕಿದ ಕಡುಕೂಳರನ್ನು ನೆಲದಮ ಮಾಡಿದಂತೆ ನಾನು, ಇಡಿಗೆ ಸಿಕ್ಕಿದ ಕಡುಕೂಳರನ್ನು ನೆಲದಮ ಮಾಡಿದಂತೆ ನಾನು. ಅಡಿಯಳು ಮೆಟ್ಟಿ ಪುಡಿ ಪುಡಿ ಕೊಟ್ಟಿ, ಅಡಿಯಳು ಮೆಟ್ಟಿ ಪುಡಿ ಪುಡಿ ಕೊಟ್ಟಿ, ಅಟ್ಟ ಹಾದಲಿ ಹೋಗುವೆಲ್ಲ, ಅಟ್ಟ ಹಾದಲಿ ಹೋಗುವೆಲ್ಲ, ಅಟ್ಟ ಹಾದಲಿ ಹೋಗುವೆಲ್ಲ. 12 ವರ್ಷದಿಂದ ಕಾದಿದ್ದಕ್ಕೂ ಎಂದು ನನಗೆ ತಕ್ಕ ಸಮಯ ಸಿಕ್ಕಿದಂತಾಯಿತು. ನನ್ನ ತಂಗಿಯು ಅರ್ಧರಾತ್ರಿಯಲ್ಲಿ ನಿದ್ರಿಸುತ್ತಿರುವಾಗ ಬಹಿರ್ಭೂಮಿಗೆ ಹೋಗಿ ಬಂದು ಕಾಲುಗಳು ತೊಳೆಯುವಾಗ ತನ್ನ ಎಳಪಾದ ಹಿಮ್ಮಡಿಯಿಂದ ಒಂದು ಹೆಣ್ಣಿನ ಮನೆ ಇಷ್ಟು ವಿರೋಹಣವಾಗಿರುವುದರಿಂದ ಈಗ ನನಗೆ ತಕ್ಕ ಸಮಯವಾಯಿತು. ಅಲೋ ಭ್ರಷ್ಟೆ ಎಂದು ರಾತ್ರಿ 12 ಗಂಟೆ ಸಮಯದಲ್ಲಿ ನಿನ್ನ ಅಷ್ಟಮ ರಾಶಿಗೆ ಬಂದು ಸೇರುವೆನು. ನೋಡು ಭ್ರಷ್ಟೆ, ನಿನ್ನ ಸತ್ಯವೆಷ್ಟಿರುವುದೆಂದು ನಾನು ನೋಡುವೆನು. ಜೈ ಕಣ್ಮಾಯಿ. ಮಂತ್ರಿಗಳೇ, ಹೊರವಳಿಯ ರೋಜರಿಂದೊಡಗೂಡಿ ಜಲದ ಹೊರವಳಿಯ ರೋಜರಿಂದೊಡಗೂಡಿ ಬೇರೆ ವಂಗರಾಜನ್ಗದಾರು ಸಾಡಿ ದಾರುಣಿಯೊಳಗೆ ಧೈರ್ಯರ ಕಾಣು ಸಮಬಲರಿರುವ ಧರೆಯೊಳಗೆ ಧರೆಯೊಳಗೆ ದಾರುಣಿಯೊಳಗೆ ಧೈರ್ಯರ ಕಾಣು ಸಮಬಲರಿರುವ ಧರೆಯೊಳಗೆ ಧರೆಯೊಳಗೆ ದಾರುಣಿಯೊಳಗೆ ದಾರುಣಿಯೊಳಗೆ ಘೋರ ಪ್ರತಾಪದಿ ಮೆರೆಯುವೆ ನಾನು, ಘೋರ ಪ್ರತಾಪದಿ ಮೆರೆಯುವೆ ನಾನು. ಧೀರನು ನಾವು, ಚೋರನು ನಾವು, ಧೀರನು ನಾವು, ಚೋರನು ನಾವು. ದಾರುಣಿಯೊಳಗೆ ಧೀರರ ಕಾಣು ಸಮಬಲರಿರುವ ಧರೆಯೊಳಗೆ ಧರೆಯೊಳಗೆ ಹೊರವನ್ನು ಪಡೆದೆ ಪರಶಿವ ಕರುಣದೆ, ಹೊರವನ್ನು ಪಡೆದೆ ಪರಶಿವ ಕರುಣದೆ. ಕರಶಿರಗಳನ್ನು ಕಳೆಯುವೆನು, ಕರಶಿರಗಳನ್ನು ಕಳೆಯುವೆನು. ಧೀರನು ನಾವು, ಚೋರನು ನಾವು, ಧೀರನು ನಾವು, ಚೋರನು ನಾವು. ದಾರುಣಿಯೊಳಗೆ ಧೀರರ ಕಾಣು ಸಮಬಲರಿರುವರು ಧರೆಯೊಳಗೆ ಧರೆಯೊಳಗೆ. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದ ಪ್ರಜೆಗಳು ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ಅರಸರೆ ಲಾಲಿಸು ಪರಿಯಲು ಬೇಡುವೆ, ಅರಸರೆ ಲಾಲಿಸು ಪರಿಯಲು ಬೇಡುವೆ. ಪುರದ ಪ್ರಜೆಗಳೆಲ್ಲ ಅರುಷರಿಗಿರುವರು, ಕಾಲ ಕಾಲಕ್ಕೆ ಮಳೆ ಬೀಳುತ್ತಲಿಲೆಯೋಳು, ಕಾಲ ಕಾಲಕ್ಕೆ ಮಳೆ ಬೀಳುತ್ತಲಿಲೆಯೋಳು. ಯೋಚನೆ ಮಾಡ
ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬರಗಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು. ಮತ್ತೇನಪ್ಪಣೆ? ಭೇಷ್, ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ. ಇನ್ನು ಸೇನಾಧಿಪತಿಗಳೇ, ಮಹಾಪ್ರಭು, ವ್ಯವಹಾರ ಬೇಳದಳಪ, ವ್ಯವಹಾರ ಬೇಳದಳಪ, ಸೈನ್ಯದ ವ್ಯವಹಾರ ಬೇಳದಳಪ, ಸೈನ್ಯದ ವ್ಯವಹಾರ ಬೇಳದಳಪ. ಮಂತ್ರಿ ಮಾರ್ಬಲ ಗಂಡುಗಳ ಹಣ್ಣೊಬ್ಬ ದಂಡನ ಕಾರ್ಯವಲ್ಲದಗೆ, ಮಂತ್ರಿ ಮಾರ್ಬಲ ಗಂಡುಗಳ ಹಣ್ಣೊಬ್ಬ ದಂಡನ ಕಾರ್ಯವಲ್ಲದಗೆ, ಹರಿದು ನಡೆಸಿದ ಸೈನ್ಯವನ್ನೆಲ್ಲ, ಹರಿದು ನಡೆಸಿದ ಸೈನ್ಯವನ್ನೆಲ್ಲ ವ್ಯವಹಾರ ಬೇಡದಳಪ, ಸೈನ್ಯದ ವ್ಯವಹಾರ ಬೇಡದಳಪ, ಸೈನ್ಯದ ವ್ಯವಹಾರ ಬೇಡದಳಪ. ಸೈನ್ಯಾಧೀಶರೇ, ಮಹಾಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವಿರಿ ಅದನ್ನು ತಿಳಿಸಿ. ರಾಜ್ಯಗಳಲ್ಲಿ ಸಾಯಿ ಬೆಳೆಯುವರವ, ರಾಜ್ಯಗಳಲ್ಲಿ ಸಾಯಿ ಬೆಳೆಯುವರವ, ರಾಜಧರ್ಮವೆಂಬ ಸೈನ್ಯ ಪಡೆಯ ವಿಜಯವು, ಪಡೆಯ ವಿಜಯವು, ಸಿಂಹದಂತೆ ಕೋಪವನ್ನು ವಹಿಸಿದರೆ ಸೈನ್ಯಾಧಿಪತಿಗಳೇ, ಸಿಂಹದಂತೆ ಕೋಪವನ್ನು ವಹಿಸಿದರೆ ಸಂಬರಿಸುತ್ತಲೇ ತಾಪ ಕೊಡುವರು, ಬಲ ತಾಪ ಕೊಡುವರು. ರಾಜ್ಯಗಳಲ್ಲಿ ಸಾಯಿ ಬೆಳೆಯುವರವ, ರಾಜ್ಯಗಳಲ್ಲಿ ಸಾಯಿ ಬೆಳೆಯುವರವ, ಬೌದ್ಧ ಧರ್ಮವೆಂಬ ಸೈನ್ಯ ಪಡೆಯ ವಿಜಯವು, ಬಲ ಪಡೆದ ವಿಜಯವು. ಮಹಾಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟುವೆನೆಂದರೆ ಹೆಚ್ಚಿನ ವೈರಗಳನ್ನು ಸಂಹರಿಸಿ ಅವರ ರುಂಡವನ್ನು ಈ ನನ್ನ ಎಡಗಾಲಿನಿಂದ ಹೊತ್ತು 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 ಅವರ ಮುಂಡವನ್ನು ಈ ನನ್ನ ಗದೆಯಿಂದ ಪುಡಿ ಪುಡಿ ಮಾಡಿ ಅಳಿದುಳಿದವರನ್ನು ತಮ್ಮ ಚರಣ ಸೇವಕರಂತೆ ಮಾಡುವೆನು. ಮತ್ತೇನಪ್ಪಣೆ? ಭೇಷ್, ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ. ಅಪ್ಪಣೆ. ಮಂತ್ರಿ ಸೇನಾಧಿಪತಿಗಳೇ, ಚಕ್ರೇಶ್ವರನು ಚಕ್ರೇಶ್ವರನು ಭುವನ ದಾಖಜಯ ಪ್ರತಾಪ ಧವನ ಕೀರ್ತಿಯುತ್ತಿದೇವ, ಭುವನ ದಾಖಜಯ ಪ್ರತಾಪ ಧವನ ಕೀರ್ತಿಯುತ್ತಿದೇವ. ಚಕ್ರೇಶ್ವರನು ತ್ರಿಭುವನದೊಳಗಿನ ದಾಂತ ಅದಯುತ ಬಲಯುತ ಧೀಮಂತ, ತ್ರಿಭುವನದೊಳಗಿನ ದಾಂತ ಅದಯುತ ಬಲಯುತ ಧೀಮಂತ, ವರ ಮಂತ್ರಿ ವರ ಸೈನ್ಯ, ವರ ಮಂತ್ರಿ ವರ ಸೈನ್ಯ, ಈರ್ವಾರ ಬಲದಿಂದ ಅದಯುತ ಬಲಯುತ ಎನಿಸುತ್ತ ಮೆರೆಯುವೆ, ಅದಯುತ ಬಲಯುತ ಎನಿಸುತ್ತ ಮೆರೆಯುವೆ. ಮಂತ್ರಿಗಳೇ, ನಿಮ್ಮಂತಹ ತಂತ್ರ ನಿಪುಣರಾದ ಮಂತ್ರಿಗಳು, ಸೇನಾಧಿಪತಿಗಳೇ, ನಿಮ್ಮಂತಹ ಪ್ರಚಂಡರಾದ ಸೇನಾಧೀಕ್ಷರು ನನ್ನ ರಾಜ್ಯದಲ್ಲಿರುವಾಗ ನನ್ನ ಊರಿನ ರಾಜ್ಯಕ್ಕೂ ಯಾವ ಕುಂದು ಕೊರತೆ ಎಂದರೇನು? ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ. ಅಪ್ಪಣೆ. ಏನಿದು? ನನ್ನ ಆಸ್ಥಾನಕ್ಕೆ ಯಾವುದೋ ಅಗೋಚರವಾದ ಶಕ್ತಿ ಬರುವಂತೆ ಕಾಣುತ್ತಿರುವುದಲ್ಲ, ಏನಿರಬಹುದು? ಪರಮಾತ್ಮ, ತಾವು ಯಾರು? ಅಯ್ಯ ವಂಗರಾಜ, ನಾನು ಛಾಯಾಮಾರ್ಜನನಾದ ಸೇನೇಶ್ವರನು. ನೂರಾರು ಜನ್ಮವರೆತ್ತಿ ತಪಸ್ಸನ್ನಾಚರಿಸಿದರು, ದೊರಕದ ನಿಮ್ಮ ದರ್ಶನ ಈ ದಿನ ಈ ಪಾಮರನ ಮಂದಿರದಲ್ಲಿ. ಪರಮಾತ್ಮ, ಈ ಪೀಠದಲ್ಲಿ ಮಂಡಿಸಿ. ಆಗಬಹುದು. ವಂದಿಸುವೆ ವಂದಿಸುವೆ ದೇವ ನಿಮ್ಮ ಚರಣ ಕಮಲಕ್ಕೆ, ವಂದಿಸುವೆ. ಪರಮಾತ್ಮ, ಅಯ್ಯ ವಂಗರಾಜ, ಎಂದು ಬಾರದಿರಲಿ
ವಂದಿಸುವೆ ದೇವ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ. ಪರಮಾತ್ಮ ಅಯ್ಯ ವಂಗರಾಜ, ಎಂದು ಎಲ್ಲ ಮಂದಿರಾವೋ ಎಂದು ಎಲ್ಲ ಮಂದಿರಾವೋ ಚಂದವಾಯಿತೆ ವಂದಿಸುವೆ ದೇವ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ. ಪರಮಾತ್ಮ ಅಯ್ಯ ವಂಗರಾಜ, ತಾವುಗಳು ನನ್ನ ಆಸ್ಥಾನಕ್ಕೆ ಬಂದದ್ದು ಬಹಳ ಸಂತೋಷವಾಯಿತು. ಆದರೆ ಬಂದ ಸಮಾಚಾರವನ್ನು ತಿಳಿಸಿ. ಅಯ್ಯ ವಂಗರಾಜ, ಹೇಳುವುದು ಕೇಳು. ವಂಗರಾಜನ ಕೇಳುವೆ. ಅಯ್ಯ ವಂಗರಾಜ, ವಂಗರಾಜನ ಕೇಳುವೆ. ಗಂಗಾಧರನ ಸಾಕ್ಷಿಯಾಗಿ ಮಗನೆಯ ನಾಡುವೆ ಸಾಗು ನಿನಗೆ. ಒಡಿಸಿನಿಂದಲೇ ಒಡಿಸಿನಿಂದಲೇ ಮಗನೆಯ ನಾಡು ಸಾಗು ನಿನಗೆ ವಂಗರಾಜನೇ. ಅಯ್ಯ ವಂಗರಾಜ, ಕಾಜಿ ಪಟ್ಟಣದ ಅರಸನಾದ ವಿಜಯಸಿಂಹನ ರಾಜ್ಯಕ್ಕೆ ಹೋಗಿ ಆತನನ್ನು ಪಗಡೆ ಹಾಡಲು ಕರೆ. ಅದಕ್ಕೂ ಬಾರದೆ ಹೋದರೆ ಯೋಧವನ್ನು ಪ್ರಾರಂಭಿಸಿ. ಅಲ್ಲದೆ ಆತನ ರಾಜ್ಯ ಸಕಲ ಐಶ್ವರ್ಯಗಳು ನಿನ್ನ ವಶವಾಗುವಂತೆ ಮಾಡುವೆನು. ಸರಿ, ರಾಜನನ್ನು ಇದ್ದವಡಲು ಪಗಡೆಯಾಡಲು ಹೇಗೆ ಕರೆಯುವುದು? ಹೋಗದಿದ್ದಲ್ಲಿ ಪರಮಾತ್ಮರು ಕೋಪಗೊಳ್ಳುವರು. ಇದಕ್ಕೆ ಏನು ಮಾಡಲಿ? ಹೋಗುವುದೇ ಸರಿ. ಪರಮಾತ್ಮ ಅಯ್ಯ ವಂಗರಾಜ, ಸರಿಯಾಗಿ ಕಾಜಿ ಪಟ್ಟಣಕ್ಕೆ ಹೊರಡುವೆನು. ಅಯ್ಯ ವಂಗರಾಜ, ನೀನು ಯಾವುದು ಕೇಳಿದ್ರೆ ಬೇಡ, ಎಲ್ಲದಕ್ಕೂ ನಾನಿರುತ್ತೇನೆ. ಪರಮಾತ್ಮ, ಈ ಪೀಠದಲ್ಲಿ ಮಂಡಿಸಿ ನಿಮ್ಮ ಪಾದ ಕಮಲಗಳನ್ನು ತೊಳೆದು ಪುನೀತರಾಗುವೆನು. ಆಗಬಹುದು. ಕುಮಾರನ ಪಾದಾರ ಕಮಲ ಓಡಿಸಿ ಕರಗಳ ಮುಗಿಯುವೆ ದೇವಾ ಚಲಿದೆ. ಪರಮಾತ್ಮ ಅಯ್ಯ ವಂಗರಾಜ, ಕುಮಾರನ ಪಾದಾರ ಕಮಲ ಓಡಿಸಿ ಕರಗಳ ಮುಗಿಯುವೆ ದೇವಾ ಚಲಿದೆ. ನವಗ್ರಹದೊಳಗೆಲ್ಲ ಅಧಿಕನೆಂದೆನಿಸಿದ ನವಗ್ರಹದೊಳಗೆಲ್ಲ ಅಧಿಕನೆಂದೆನಿಸಿದ ಚಲಿದೇವರಿಗೆ ನಾ ಸ್ಥಿರವನ್ನು ಬಾಗುವೆ. ಚಲಿದೇವರಿಗೆ ನಾ ಸ್ಥಿರವನ್ನು ಬಾಗುವೆ. ಇಂದಿಗೆ ಜನ್ಮವು ಸಾರ್ಥಕವಾಯಿತು.
ಅಯ್ಯ ವಂಗರಾಜ, ಯಾವುದಕ್ಕೂ ಹೆದರಬೇಡ, ಎಲ್ಲದಕ್ಕೂ ನಾನಿರ್ತೇನೆ. ಇದೇ ಮಂಗಳವಾರ ನಾನಿಂದ ಬರ್ತೇನೆ. ಆಗಬಹುದು ಪರಮಾತ್ಮ. ಮಂತ್ರಿಗಳೇ, ಸೇನಾಧಿಪತಿಗಳೇ, ನೀವಿನ್ನು ಸೈನ್ಯವನ್ನು ಸಂಧಿಸಲು ಹೊರಡಿ. ಅಪ್ಪಣೆ. ಮಂತ್ರಿಗಳೇ, ಮಹಾಪ್ರಭು, ನಾಳೆ ಅರುಣಾದಯಕ್ಕೆ ಸರಿಯಾಗಿ ಕಾಶಿ ಪಟ್ಟಣಕ್ಕೆ ಹೊರಡಬೇಕಾದ್ದರಿಂದ ರಥವನ್ನು ಸಿದ್ಧಪಡಿಸಿ. ಅಲ್ಲದೆ ನೀವು ಸಹ ಜಾಗೃತೆಯಾಗಿ ಹೊರಡಿ. ಆಗಲಿ ಪ್ರಭು. ಸಾರಿ ಹೋಗುವೆ ಕಾಶಿ ಪಟ್ಟಣಕ್ಕೆ, ವಿಜಯ ಸಿಂಹನ ಬಳಿಗೆ, ವಿಜಯ ಸಿಂಹನ ಬಳಿಗೆ. ಹಾಡಯಾಡಿ ರಾಜ್ಯ ಗೆದ್ದು ಹಾಡಿಗಟ್ಟುವೆ ವಿಜಯ ಸಿಂಹನ. ಹಾಡಯಾಡಿ ರಾಜ್ಯ ಗೆದ್ದು ಹಾಡಿಗಟ್ಟುವೆ ವಿಜಯ ಸಿಂಹ. ಹಾರಿ ಹೋಗುವೆ ಕಾಶಿ ಪಟ್ಟಣಕ್ಕೆ, ವಿಜಯ ಸಿಂಹನ ಬಳಿಗೆ, ವಿಜಯ ಸಿಂಹನ ಬಳಿಗೆ. ಮಂತ್ರಿಗಳೇ, ಹರಿಯ ಬಳಿಯಂತೆ ನಾನು ಹಾಡಿಗಟ್ಟುವೆ ವಿಜಯ ಸಿಂಹನ. ಮಂತ್ರಿಗಳೇ, ಹರಿಯ ಬಳಿಯಂತೆ ನಾನು ಹಾಡಿಗಟ್ಟುವೆ ವಿಜಯ ಸಿಂಹ. ಹಾರಿ ಹೋಗುವೆ ಕಾಶಿ ಪಟ್ಟಣಕ್ಕೆ, ವಿಜಯ ಸಿಂಹನ ಬಳಿಗೆ, ವಿಜಯ ಸಿಂಹನ ಬಳಿಗೆ. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ಪುರದ ಬೀದಿಯಲ್ಲಿ ಯಾವುದೋ ರಥದ ಶಬ್ದ ಕೇಳಿ ಬರುತ್ತಿರೋದಲ್ಲ, ನೋಡಿ. ಪ್ರಭು, ಯಾರೋ ಮಹಾರಾಜರು ಆಗಮಿಸುತ್ತಿರುವರು. ಏನು, ಮಹಾರಾಜರು ಬರುತ್ತಿರುವರೆ? ಹೌದು ಪ್ರಭು. ಹಾಗಾದರೆ ಅವರು ನನ್ನ ಆಸ್ಥಾನಕ್ಕಲ್ಲದೆ ಮತ್ತೆಲ್ಲಿಯೂ ಹೋಗಲು ಸಾಧ್ಯವಿಲ್ಲ. ಮಂತ್ರಿಗಳೇ, ಅವರನ್ನು ಬಹಳ ಗೌರವದಿಂದ ಒಳಗೆ ಕರೆದುಕೊಂಡು ಹಾಗೆ ಬನ್ನಿ. ಆಗಲಿ ಪ್ರಭು. ವಂಗರಾಜನಿಗೆ ನಮಸ್ಕರಿಸುವ. ಈ ಪೀಠದಲ್ಲಿ ಕುಳಿತುಕೋ. ಅಯ್ಯ ರಾಜನೇ, ಬರಾದಿ ನೀನು ಬರಲು ಏನೋ ವಂಗರಾಜನೇ. ಅಯ್ಯ ರಾಜ, ಬರಾದಿ ನೀನು ಬರಲು ಏನು ವಂಗರಾಜನೇ. ಎಂದು ಬಾರದಿರಲು ನೀನು, ಎಂದು ಬಾರದಿರಲು ನೀನು ಬಂದ ಕಾರ್ಯ ಬರಾದಿ ನೀನು ಬರಲು ಅಯ್ಯ ರಾಜನೇ, ಎಂದು ಬಾರದ ನೀನು ನನ್ನ ಆಸ್ಥಾನಕ್ಕೆ ಬಂದದ್ದು ಬಹಳ ಸಂತೋಷವಾಯಿತು. ಆದರೆ ಬಂದ ವಿಚಾರವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳಬೇಕು. ಮಾತಾವನ್ನು ಹಳೆಯಲ್ ಬಂದೇನೋ. ಅಯ್ಯ ವಿಜಯ ಸಿಂಹರಾಜನೇ, ಬೇಸಿಗೆಯ ಮಾತಾವನ್ನು ಹಳೆಯಲ್ ಬಂದೇನೋ. ಪಗಡೆಯಾಡಲಿ ಕೊಳ್ಳಾನು, ಪಗಡೆಯಾಡಲಿ ಕೊಳ್ಳಾನು ಪರಮ ಪ್ರೀತಿ. ಬೇಸಿಗೆಯ ಮಾತಾವನ್ನು ಹಳೆಯಲ್ ಬಂದೇನೋ. ಅಯ್ಯ ವಿಜಯ ಸಿಂಹರಾಜನೇ, ಬೇಸಿಗೆ ಮಾಸವಾದ್ದರಿಂದ ಬೇಸರಿಗನ್ನು ಕಳೆಯಲು ನಿನ್ನಲ್ಲಿ ಲೆತ್ತವಾಡಿ ಚಿತ್ತವನ್ನು ಸರಿಪಡಿಸಿಕೊಂಡು ಹೋಗಲು ಬಂದವರೇನು? ಇದಕ್ಕೆ ಏನು ಹೇಳಿವೆ? ಅಯ್ಯ ವಂಗರಾಜನೇ, ನನ್ನ ದೇಹಕ್ಕೆ ವಿರೋಧವಾದ ವಸ್ತು ಎಂದು ಮೊದಲೇ ತಿಳಿದು ಅದನ್ನು ಜೌಹ ಚಾಪಲ್ಯದಿಂದ ಸವಿದು ಅದು ವಿರೋಧವಾದ ಮೇಲೆ ಮರುಗುವುದಾದರೂ ಏಕೆ? ಅದು ಅಲ್ಲದೆ ಪಗಡೆಯನ್ನಾಡಿ ಅನೇಕ ನಳ ಮಹಾಂದಾತರೆಲ್ಲರೂ ಕೆಟ್ಟಿರುವರು. ಇಂತಹದಕ್ಕೆ ಗಮನ ಕೊಡುವುದು ಸರಿಯಲ್ಲ. ನನ್ನ ಮಾತನ್ನು ಕೇಳು. ಛೇ, ಅಯ್ಯ ವಿಜಯ ಸಿಂಹರಾಜನೇ, ಕುರಿಯಿಂದ 100 ವರ್ಷ ಬಾಳುವುದಕ್ಕಿಂತಲೂ ಧೈರ್ಯ ನೆನೆಸಿಕೊಂಡು 3 ದಿನ ಬಾಳಿದ ಸಾಲದೆ ಸರೇ ರಾಜನ ಮುಂದೆ ಲೆತ್ತಕ್ಕೆ ಕರೆದರೆ
ಬಾರದಿರು ಸರಿ. ಛೇ ವಂಗರಾಜ, ಶಾಂತನಾಗು. ಎಲ್ಲಿ ಚಂದ್ರಶಾಲಾಧ್ಯಕ್ಷರೇ, ದಾಳಗಳನ್ನು ಸಿದ್ಧಪಡಿಸಿ. ಹಾಗೆ ಆಗಲಿ. ಅಯ್ಯ ವಂಗರಾಜನೇ, ನನ್ನ ಚಂದ್ರಶಾಲೆಯನ್ನು ನೋಡಿ ಬರುವಂತೆ ಬಾ. ಆಗಬಹುದು. ಅಯ್ಯ ವಂಗರಾಜನೇ, ಈ ನನ್ನ ಚಂದ್ರಶಾಲೆಯನ್ನು ನೋಡಿದೆಯಾ? ಎಂತು ಶೋಭಿಪದ ಈ ಚಂದ್ರಶಾಲೆ, ನತ್ತ ನೋಡಲು ಕೊತ್ತ ಮೊತ್ತಲು ಹೆಂಗ ಭವನದಿ ತರದ ಕಾಡು. ನತ್ತ ನೋಡಲು ಕೊತ್ತ ಮೊತ್ತಲು ಹೆಂಗ ಭವನದಿ ತರದ ಕಾಡು. ಭಾಗತನವಿದು ಮಡಿಯಲ್ಲ ಮರ, ಭಾಗತನವಿದು ಮಡಿಯಲ್ಲ ಮರ. ಎಂತು ಶೋಭಿಪದ ಈ ಚಂದ್ರಶಾಲೆಯು, ಶೋಭಿಪದ. ಏನಿ ಭವನದ ಶೃಂಗಾರ ವೈಭವ! ಎತ್ತ ನೋಡಿದರೂ ಮುತ್ತು ರತ್ನಗಳೇ ಕಂಗೊಳಿಸುತ್ತಿರುವುದಲ್ಲ. ಈ ಚಂದ್ರ ಭವನವನ್ನು ವಿಶ್ವಕರ್ಮಚಾರ್ಯನೇನಾದರೂ ಬಂದು ನಿರ್ಮಿಸಿರಬಹುದೇ? ಅಬ್ಬಾ ಪರಮಾತ್ಮ, ನಿನ್ನ ಕೃಪಾದೃಷ್ಟಿಯಿಂದ ಈ ಭವನವನ್ನು ನನ್ನ ಕೈ ಸೇರುವಂತೆ ಮಾಡು. ಅಯ್ಯ ವಂಗರಾಜನೇ, ನಿನ್ನ ದಾಳಗಳನ್ನು ಇಲ್ಲಿ ಕೊಡುವ ನಾವು. ವಂಗರಾಜನೇ, ದಾಳಗಳು ಸಿದ್ಧವಾಗಿರುವವು. ಆಡುವ ನಾವು. ಆಡುದಾಳ ಆಡುದಾಳ ವಂಗರಾಜನೇ, ಆಡುವ ನಾವು. ಆಡುದಾಳ ಆಡುದಾಳ ವಂಗರಾಜನೇ, ನೀಡು ನಿನ್ನ ದಾಳಗಳನ್ನು. ಆಡುವ ನಾವು. ನೀಡು ನಿನ್ನ ದಾಳಗಳನ್ನು ಬೇಗ ಜಯಿಸುವೆ. ಆಡುದಾಳ ಆಡುದಾಳ ವಂಗರಾಜನೇ, ಮತ್ತೆ ಇಲ್ಲದ ಆಟವೇ ಬಾರದು, ಮತ್ತೆ ಇಲ್ಲದ ಆಟವೇ ಬಾರದು. ಮತ್ತೆ ಮತ್ತೆ ನೀಡುವೆ. ಮತ್ತೆ ಮತ್ತೆ ನೀಡುವೆ. ಆಡುದಾಳವ ಆಡುದಾಳ ಆಡುದಾಳ ಹೃದಯ ಸಿಂಹನೇ. ಅಯ್ಯ ವಿಜಯ ಸಿಂಹರಾಜನೇ, ಒತ್ತೆ ಇಲ್ಲದ ಆಟವನ್ನು ಆಡಬಾರದು. ಆದ್ದರಿಂದ ಒತ್ತೆಯನ್ನು ಏನೇ ನಡುವೆ ಹೇಳು. ಅಯ್ಯ ಆಡುವ ನಾವು. ಗಜಾತುರೋಗಗಳನ್ನು ಏಡುವೆ ಆಡುದಾಳವ. ಗಜಾತುರೋಗಗಳನ್ನು ಏಡುವೆ ಆಡುದಾಳವ. ನೀಡು ನಿನ್ನ ಮುದ್ರೆಯುಂಗುರ, ನೀಡು ನಿನ್ನ ಮುದ್ರೆಯುಂಗುರ ಬೇಗ ಜಯಿಸುವೆ. ಆಡುದಾಳ ಆಡುದಾಳ ವಂಗರಾಜನೇ. ಎರಡು, ನಾಲ್ಕು, 6 ನನ್ನ ಆಟವೇ ಜಯಶೀಲವಾಯಿತು. ಪರಮಾತ್ಮ,
ಏನಿದು? ಮೊದಲ ಆಟದಲ್ಲೇ ನಾನು ಅಪಜಯವನ್ನು ಕಂಡೇನಲ್ಲ. ಪರಮಾತ್ಮ, ನಿನ್ನ ಕೃಪೆ ನನ್ನ ಮೇಲಿರಲಿ. ಎತ್ತ ನೋಡಿದ್ರು ಅಂಗರಾಜನೇ ಸೋಲುವಂತೆ ಕಾಣುತ್ತಿರುವುದಿಲ್ಲ. ಇರಲಿ, ಈಗ ನನ್ನ ಮಾಯಿಂದ ಯಾರಿಗೂ ಗೋಚರವಾಗದಂತೆ ಆ ದಾಳದಲ್ಲಿ ಸೇರಿಕೊಂಡು ಅಂಗರಾಜನೇ ಗೆಲ್ಲುವಂತೆ ಮಾಡುವೆನು. ಜೈ ಮಾಯ. ಆಡುವರಾಗು. 2, 4, 6, 7. 2, 4, 6, 8. ನನ್ನ ಆಟವೇ ಜಯಶೀಲವಾಯಿತು. ಅಯ್ಯ ಅಂಗರಾಜನೇ, ನನ್ನ ಗಜ ತುರುಗಗಳನ್ನು ನಿನ್ನ ವಶಕ್ಕೆ ಕೊಡುವೆನು. ಆಡುವನಾಗು. ಸೀಮೆ ಭೂಮಿ ಎನ್ನೋ ಇಡುವೆ ಆಡುದಾಳವಾ. ಸೀಮೆ ಭೂಮಿ ಎನ್ನೋ ಇಡುವೆ ಆಡುದಾಳವಾ. ನೀಡು ನಿನ್ನ ದಾಳಗಳನ್ನು ದೇಶಕೋಶಗಳನ್ನು ಇಡುವೆ. ದೇಶಕೋಶಗಳನ್ನು ಇಡುವೆ ಆಡುದಾಳವಾ. ಆಡುದಾಳವಾ. 2, 4, 8, 9. ಆಡುವನಾಗು. 2, 4, 8, 9, 10. ಅಕ್ಕ, ನನ್ನ ಆಟವೇ ಜಯಶೀಲವಾಯಿತು. ಏನು ಆಶ್ಚರ್ಯ ಮಂತ್ರಿಗಳೇ, ಏಕೆ ಹೀಗಾಯಿತು? ದೇಶ ಕೋಶಗಳನ್ನು ಸೋತು ಬಿಟ್ಟನಲ್ಲ. ಅಯ್ಯೋ ಜಯಸಿಂಹರಾಜನೇ, ಈ ಬಾರಿ ನಾನು ಸೋತರೆ ನನ್ನ ಸತಿಸುತ್ತಿರುವ ಶ್ರಾವಣವನ್ನು ಕೊಡುವೆನು. ನೀನು ಸೋತಲ್ಲಿ ಏನನ್ನು ಕೊಡುವೆ ಹೇಳು. ಅಯ್ಯ ಅಂಗರಾಜನೇ, ನೀನು ಹೇಳಿದಂತೆ ನನ್ನ 7 ಜನ ಮಕ್ಕಳು ಹುಟ್ಟಿರುವ ವಸ್ತ್ರಾಭರಣಗಳನ್ನು, ನನ್ನ ಹೆಂಡತಿಯಾದ ನಲ್ಲ ತಂಗಿ ಹುಟ್ಟಿರುವ ವಸ್ತ್ರಗಳನ್ನು ಹಾಗೂ ಪಟ್ಟೆ ಸೀರೆಯನ್ನಿಡುವೆನು. ಆಡುವನಾಗು. 2, 4, 8, 9, 10. 2, 4, 6, 8, 10, 11. ನನ್ನ ಆಟವೇ ಜಯಶೀಲವಾಯಿತು. ಮಂತ್ರಿಗಳೇ, ಸರ್ವ ದೇಶ ಕೋಶಗಳನ್ನು ಸೋತನಲ್ಲದೆ ನನ್ನ ಮಕ್ಕಳು ಹುಟ್ಟಿರುವ ಪಟ್ಟೆ ಪೀತಾಂಬರಗಳನ್ನು, ನನ್ನ ಹೆಂಡತಿ ಹುಟ್ಟಿರುವ ಪಟ್ಟೆ ಸೀರೆಯನ್ನು ಸೋತು ಬಿಟ್ಟನಲ್ಲ ಮಂತ್ರಿಗಳೇ. ಇದಕ್ಕೇನು ಮಾಡಲಿ?
ಮಂತ್ರಿ ಮಾದೇವರನ್ನು ನನ್ನ ಅಧೀನದಲ್ಲಿರುವಂತೆ ಹೇಳಿ ನೀನು ನಿನ್ನ ಸತಿಸುತ್ತರ ಹುಟ್ಟಿರುವ ವಸ್ತ್ರಾವಣವನ್ನು ಕೊಟ್ಟು ಈ ದೇಶವನ್ನು ಬಿಟ್ಟು ಜಾಗ್ರತೆಯಾಗಿ ಹೊರಡು. ಇಲ್ಲವಾದರೆ ತೊಂದರೆ ಆದಿತು. ಮಂತ್ರಿಗಳೇ, ಜಾಗೃತೆಯಾಗಿ ಅಂತಃಪುರಕ್ಕೆ ಹೋಗಿ ಸತಿಯಳಾದ ನಲ್ಲ ತಂಗಿಯನ್ನು 7 ಜನ ಮಕ್ಕಳನ್ನು ಕರೆದುಕೊಂಡು ಬಾ ಮಂತ್ರಿ. ಪ್ರಾಣೇಶ್ವರ, ಮೋಸವೋದೇನೆ ಕಾಂತೆ, ಮೋಸವೋದೇನೆ ಕಾಂತೆ, ಮೋಸವೋದೇನೆ ಅಂತೆ ಮೋಸ ಹೋದೇನೆ ಕಾಂತೆ ಕಾಂತೆ ಮಕ್ಕಳೇ
ಈ ದಿವಸ ಪಗಡೆಯಾಟವನ್ನಾಡಿ ರಾಜ್ಯ ದೇಶ ಕೋಶಗಳನ್ನು ಸೋತನಲ್ಲದೆ ಈ ನನ್ನ ಮುದ್ದು ಮಕ್ಕಳು ಹುಟ್ಟಿರುವ ವಸ್ತ್ರಾಭರಣಗಳನ್ನು, ಅದು ಅಲ್ಲದೆ ದೇವಿ ನೀನು ಹುಟ್ಟಿರುವ ಈ ಪಟ್ಟೆ ಸೀರೆಯನ್ನು ಸಹ ಸೋತನಿದ್ದೇವೆ. ಇದಕ್ಕೇನು ಮಾಡುವುದು? ರಾಣೇಶ್ವರ, ನಾರೇ ಕೇಳೆಂದರೆ ತೆಂಗಿನಕಾಯಿ, ಅದರಲ್ಲಿ ಎಳನೀರು ಸೇರುವುದು ಯಾರಿಗಾದರೂ ಗೊತ್ತುಂಟೆ? ಅದು ಪುನಃ ಯಾರಿಗೂ ಹರಿಯದೆ ಹಿಂಗಿ ಹೋಗುವುದಿಲ್ಲವೇ? ಅದರಿಂದ ಚಿಂತಿಸಿ ಫಲವೇನು? ಬಂದದ್ದು ಬರಲಿ, ಭಗವಂತನ ದಯೆ ಇರಲಿ. ನೀವು ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಎಂದು ವಂಗರಾಗಿದ್ರೆ ಕ್ರೂರ ಮನಸ್ಸುಂಟು ಮಾಡಿ ವಿಜಯಸಿಂಹನು ಸತಿಸುತರನ್ನು ಕಾಡಿಗಟ್ಟುವಂತೆ ಮಾಡುವೆನು. ಅಯ್ಯ ವಿಜಯಸಿಂಹರಾದರೆ ಇನ್ನೇತಕ್ಕೆ ಸಾವಕಾಶ? ಎಲ್ಲಿ ಗಂಗೋದಕವನ್ನು ತರಿಸಿ ನನ್ನದೇನು ಎಳ್ಳಿನಷ್ಟಿಲ್ಲವೆಂದು ಧಾರಣೆದು ಕೊಡುವ ನಾವು. ಮಂತ್ರಿಗಳೇ, ಗಂಗೋದಕವನ್ನು ಸಿದ್ಧಪಡಿಸಿ ಮಂತ್ರಿಗಳು. ಲೆತ್ತವಾಡುತ್ತಲೀಗನ ಲೆತ್ತವಾಡುತ್ತಲೀಗನ ಪೃಥ್ವಿಯಲ್ಲವಾ ಸತ್ಯದಿಂದಲಿ ದಾರ ಎರೆದು ಕೊಡುವೆ ನೈವಂಗ. ತೃಣಯನೇತ್ರನೇ ಬಲ್ಲ, ತೃಣಯನೇತ್ರನೇ ಬಲ್ಲ, ತೃಣಮಾತ್ರವು ನಮ್ಮದಲ್ಲವೆಂದು ಸತ್ಯದಿಂದಲಿ ದಾರ ಎರೆದು ಕೊಡುವೆ ವಂಗ ಭೂಪ. ಅಯ್ಯ ವಂಗಭೂಪಾಲ, ತೃಣ ಮಾತ್ರವೂ ನಮ್ಮದಲ್ಲವೆಂದು ದಾರಿ ಎರೆದಿರುವೆವು. ಇನ್ನೇತಕ್ಕೆ ಸಾವಕಾಶ? ಹಾಗಾದರೆ ನೀನುಟ್ಟಿರುವ ವಸ್ತ್ರಾಭರಣ ಹಾಗೂ ನಿನ್ನ ಸತಿಸುತ್ತಲಿಟ್ಟಿರುವ ವಸ್ತ್ರಾಭರಣ, ನಿನ್ನ ಪತ್ನಿ ಧರಿಸಿರುವ ಪಟ್ಟೆ ಸೀರೆ ಯಾರದು? ತೃಣ ಮಾತ್ರವು ನನ್ನದಲ್ಲವೆಂದು ಹೇಳುತ್ತಿರುವಾಗ ಪುನಃ ನಮ್ಮನ್ನು ಏಕೆ ಕೇಳುತ್ತಿರುವೆ? ಅದು ನಿಶ್ಚಯವಾದ ಮೇಲೆ ಎಲ್ಲಿ ನಿನ್ನ ಕಿರೀಟ ಕುಂಡಲಾದಿಗಳನ್ನು ಬೇಗನೆ ತೆಗೆದಿಡುವ ನಾವು. ಹಾಗೆ ಆಗಲಿ. ತಾಪವೇತ್ತಕ್ಕೆ ಭೂಪ ಸೈರಿಸೋ ಕೋಪವೇಗೆ ಮಾಡುವೆ. ತಪವೇತಕ್ಕೆ ಭೂಪ ಸೈರಿಸೋ ಕೋಪವೇಗೆ ಮಾಡುವೆ. ದಣಿಬುವುದೇತಕ್ಕೆ ಮಣಿದು ಕೊಡುವೆ. ದಣಿಬುವುದೇತಕ್ಕೆ ಮಣಿದು ಕೊಡುವೆ. ದಣಿಬುವುದೇತಕ್ಕೆ ಮಣಿದು ಕೊಡುವೆ.
ದಿವ್ಯವಾದ ಕಿರೀಟವನ್ನು ತೆಗೆದಿಟ್ಟಿರುವನ್ನು ಸ್ವೀಕರಿಸಿ. ಕಂಠದೋಳಿಹ ಕಂಠಿಯಾರವ ತಂಟೆ ಮಾಡದೆ ಕೊಡುವೇನೋ. ಕಂಠದೋಳಿಹ ಕಂಠಿಯಾರವ ತಂಟೆ ಮಾಡದೆ ಕೊಡುವೇನೋ. ಪೃಥ್ವಿ ಪಾಲನೆ ಸತ್ಯದಿಂದಲೇ ಪೃಥ್ವಿ ಪಾಲನೆ ಸತ್ಯದಿಂದಲೇ ಪೃಥ್ವಿ ಪಾಲನೆ ಸತ್ಯದಿಂದಲೇ ಪೃಥ್ವಿ ಪಾಲನೆ ಸತ್ಯದಿಂದಲೇ ಇಟ್ಟಿರುವೆ ನಾನೆಲ್ಲ. ತಾಪವೇತಕ್ಕೆ ಭೂಪ ಸೈರಿಸೋ ಕೋಪವೇಕೆ ಬಾಳುವೆ. ಅಯ್ಯ ವಂಗರಾಜನು, ನನ್ನ ಸಕಲ ವಸ್ತ್ರಾಭರಣಗಳನ್ನು ದಿವ್ಯವಾದ ಕಿರೀಟವನ್ನು ತೆಗೆದಿಟ್ಟಿರುವನು, ಸ್ವೀಕರಿಸು. ಅಯ್ಯಾವಜಯ ಸಿಂಹರಾಜರೇ, ನಿನ್ನ ಸತಿಸುತ್ತಿರುವ ವಸ್ತ್ರಾಭರಣವನ್ನು ಬೇಗನೆ ಕೊಡುವನಾಗು. ಅಲ್ಲದೆ ನಿನ್ನ ಪತ್ನಿ ಧರಿಸಿರುವ ಪಟ್ಟೆ ಸೀರೆಯನ್ನು ಜಾಗ್ರತೆಯಾಗಿ ಕೊಡುವಂತೆ ಹೇಳು. ಪ್ರಾಣೇಶ್ವರಿ, ಜಾಗ್ರತೆಯಾಗಿ ನೀನು ಹುಟ್ಟಿರುವ ವಸ್ತ್ರಾಭರಣಗಳನ್ನು, ನೀನು ತೊಟ್ಟಿರುವ ಸೀರೆಯನ್ನು ಕಳಿಸಿಕೊಡುವನು. ಪ್ರಾಣೇಶ್ವರ, ಪಟ್ಟೆ ಸೀರೆಯನ್ನು ಕಟ್ಟರೆ ಹಾಗೆನ್ನ ಬೇಡದೆ, ಹಾಗೆನ್ನ ಬೇಡ. ಅಯ್ಯ ಅಯ್ಯ ವಂಗಭೂಪಾಲ, ನನ್ನ ಪತ್ನಿಯು ಹುಟ್ಟಿರುವ ಪಟ್ಟೆ ಸೀರೆಯನ್ನು ಮಾತ್ರ ಮನ್ನಿಸುತ್ತದೆ. ನಮ್ಮ ಅರಮನೆಯಲ್ಲಿ ದಾಳಿ ಉಂಟು ಸೀರೆ ತಂದು ಈ ದಳಪತಿಗೆ ಕೊಡುವಂತೆ ಹೇಳು. ದುಃಖಿಸಬೇಡದೆ. ರಾಜನ ಮಂತ್ರಿ ನನ್ನ ಪಟ್ಟಿ ಸೀರೆಯನ್ನು ಕೊಟ್ಟಿರುವೆ, ತೆಗೆದುಕೊಳ್ಳಿ. ನಾಗಮುತ್ತಿನ ಬಾಹುಲೆಯನ್ನು ತಟ್ಟನೆ ಕಳಚಿಡುವೆ ನಾನು. ರಾಜನ ಮಂತ್ರಿ, ನನ್ನ ಸರ್ವ ಆಭರಣಗಳನ್ನು ಕೊಟ್ಟಿರುವೆ, ತೆಗೆದುಕೊಳ್ಳುವರಾಗಿ. ಅಯ್ಯ ವಿಜಯ ಸಿಂಹರಾಜನೇ, ನಿನ್ನ ಮಕ್ಕಳ ಆಭರಣವನ್ನು ಕೊಡುವಂತೆ ಹೇಳು.
ಪ್ರಾಣೇಶ್ವರಿ, ಸ್ವಾಮಿ, ಮಕ್ಕಳು ತೊಟ್ಟಿರುವ ಆಭರಣಗಳನ್ನು ಕಳಚಿಕೊಡುವುದು. ಅಯ್ಯೋ, ಕಂದಗಳಿರ, ನೀವು ಹುಟ್ಟಿರುವ ಆಭರಣಗಳನ್ನು ಬಟ್ಟೆಗಳನ್ನು ತೆಗೆದುಕೊಡುವರಾಗಿರಪ್ಪ. ಕಂದಗಳಿರ, ನಿಮ್ಮ ತಂದೆಯವರು ಪಗಡೆಯಾಡಿ ಸಕಲ ಐಶ್ವರ್ಯವನ್ನು ಸೋತಿರುವರು. ಬೇಗನೆ ಕೊಡುವರಾಗಿರಪ್ಪ. ಸರ್ವ ಆಭರಣಗಳನ್ನು ಕೊಟ್ಟಿರುವೆನು, ತೆಗೆದುಕೊಳ್ಳುವರಾಗಿ. ಅಯ್ಯಾವುದೇ ಸಮರಾಜನೇ, ಎನ್ನೇದಕ್ಕೆ ಸಾವಕಾಶ? ನೀನು ನಿನ್ನ ಮಂತ್ರಿ ಮಾನ್ಯರನ್ನು ನನ್ನ ಅಧೀನದರಂತೆ ಹೇಳಿ ನನ್ನ ದೇಶವನ್ನು ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ತೊಂದರೆ ಆದಿದ್ದು ಎಚ್ಚರ. ಮಂತ್ರಿಗಳೇ, ನೀವುಗಳೆಲ್ಲರೂ ವಂಗರಾಜನ ಹೇಳಿಕೆಯಂತೆ ನಡೆದುಕೊಳ್ಳಿ, ಎದುರುತ್ತರವನ್ನು ಮಾತ್ರ ಕೊಡಬೇಡಿ. ಪ್ರಭು, ನೀವು ಹೋಗುವುದಾದರೆ ನಾವು ನಿಮ್ಮ ಸಹನೆ ಬರುವೆವು. ಹಾಗೆನ್ನ ಬೇಡ ಮಂತ್ರಿ, ಹಾಗೆನ್ನ ಬೇಡ. ಸತಿ ಸುತರನ್ನು ನಾನು ಜೊತೆಯಲ್ಲಿ ಕರೆಕೊಂಡು. ಮಂತ್ರಿಗಳೇ, ಸತಿ ಸುತರನ್ನು ನಾನು ಜೊತೆಯಲ್ಲಿ, ಸತಿ ಸುತರನ್ನು ನಾನು ಜೊತೆಯಲ್ಲಿ ಕರೆಕೊಂಡು ನಾನು ಹೋದದಕ್ಕೆ. ಮಂತ್ರಿಗಳೇ, ಹೋಗುವೆ ನಾವು ಸ್ನಾನದಕ್ಕೆ, ಹೋಗುವ ಸಮಯಾದಿ ತಡೆಯದೆ ನಮ್ಮನು. ಮಂತ್ರಿಗಳೇ, ಹೋಗುವ ಸಮಯಾದಿ ತಡೆಯದೆ ನಮ್ಮನು ಕಳುಹಿಸಿರೇ. ಬಂಧುಗಳೇ, ಸ್ನೇಹಿತರೇ, ರಾಜ್ಯವ ಕಳಕೊಂಡು ಪರದೇಶಿ ನಾನಾದೆ.
ಇನ್ನೆಂದಿಗೆ ಅದರೊಂದು ಮಾತು, ನೀವುಗಳು ವಂಗರಾಜನ ಹೇಳಿಕೆಯಂತೆ ಅವರಿಗೆ ಎದುರು ಉತ್ತರವನ್ನು ಕೊಡದಂತೆ ಸುಖದಿಂದ ಬಾಳಿ. ಮಂತ್ರಿ, ಇನ್ನೆಂದಿಗೆ ನಿನ್ನ ಮುಖ ದರ್ಶನವಾಗುವುದು ಕಾಣದಲ್ಲ ಮಂತ್ರಿ. ನಲಿಸುತ್ತಾನೇನು ಬಲಪುರಾಣವೋ ವನರಯ್ಯ, ನಲಿಸುತ್ತಾನೇನು ಬಲಪುರಾಣವೋ ಪರಾಣಿತ ನಡೆ ಕುಳ್ಳ ರಾಜವನ್ನು ಬಿಟ್ಟು ರಾಜವನ್ನು ಬಿಟ್ಟು. ಜಾಗ್ರತೆಯಾಗಿ ನನ್ನ ದೇಶವನ್ನು ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ಧಾಪಿಸಬೇಕಾಗುವುದು. ಎಚ್ಚರ. ಮಂಡೂಕವು ಬಿಸಿಲಿನ ಜಳಕ್ಕೆ ತಾಳಲಾರದೆ ಸರ್ಪದ ಎಡೆಯ ನೆರಳಿದೆ ಎಂದು ವಾಸ ಮಾಡಲು ಹೋದರೆ ಸರ್ಪದಿಂದ ಮೃತ್ಯು ಹೊಂದುವುದಿಲ್ಲವೇ ಪ್ರಿಯ? ಅದರಂತೆ ನಮ್ಮ ಜನ, ನಮ್ಮ ನಾಡು, ನಮ್ಮ ಪ್ರಜೆಗಳು ಎಂದು ನಾವು ಇಲ್ಲಿ ಜೀವಿಸಿದ್ದೇ ಆದರೆ ಖಂಡಿತವಾಗಿಯೂ ಕೇಳು ತಪ್ಪುವುದಿಲ್ಲ ದೇವಿ. ನಾವೀಗಲೇ ಅರಮನೆಯನ್ನು ಬಿಟ್ಟು ಎಲ್ಲಿಯಾದರೂ ಹೋಗೋಣ. ತಮ್ಮ ಇಚ್ಛೆಯಂತೆ ಆಗಲಿ ಸ್ವಾಮಿ. ಅಪ್ಪ, ಬನ್ನಿರಪ್ಪ, ಎಲ್ಲಿಯಾದರೂ ಹೋಗೋಣ ಬನ್ನಿ.